ಹೆಸರು ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಉಡುಪಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಜಾಮೀನು ಮಂಜೂರಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತ ತಿಮರೋಡಿ ಹೇಳಿದ್ದಾರೆ. ಸಹಕಾರ ನೀಡಿದ ವಕೀಲರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಅನಾಮಿಕನ ಬಂಧನ ವಿಚಾರ ಕೂಡ ನನಗೆ ಗೊತ್ತಿಲ್ಲ. ಸುಜಾತಾ ಭಟ್ ಕುರಿತು ಕೂಡ ಏನು ಹೇಳೋದಿಲ್ಲ ಅಂತ ತಿಮರೋಡಿ ಹೇಳಿದ್ದಾರೆ. ಒಂದು ಸಂಘದಿಂದಾಗಿ ಕೋಟಿ ಕೋಟಿ ಜನಗಳ ಬಲ ಬಂತು. ನನಗೆ ಕೋಟಿ ಕೋಟಿ ಜನಗಳ ಬಲ ಬಂತು. ಅಷ್ಟು ಒಳ್ಳೆಯದಾಗಿ ವಕೀಲರೆಲ್ಲ ಸೇರ್ಕೊಂಡು ಇಡೀ ಜಿಲ್ಲೆಯ ಉಡುಪಿ ಜಿಲ್ಲೆಯ ಎಲ್ಲಾ ವಕೀಲರುಗಳು ಬಂದು ನಿಂತು ನನಗೆ ಜಾಮೀನು ಕೊಡಿಸಿದ್ದಾರೆ. ದೇವತಾ ರೂಪದಲ್ಲಿ ಬಂದಿದ್ದಾರೆ, ಅಣ್ಣಪ್ಪನ ರೂಪದಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ವಕೀಲರುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಮುಂದಿನ ಹೋರಾಟ ನಡೀತದೆ ಹೋರಾಟ. ಸರ್, ಮೊನ್ನೆ ಸಿಗ್ಬೇಕಿತ್ತ ಬೇಲು? ಸಿಗ್ಬೇಕಿತ್ತು, ನೋಡುವ. ಅಲ್ಲ, ನಾನು ಹೊರಗಡೆ ಬಂದ ಮೇಲೆ ಸರ್, ಅನಾಮಿಕನ ಬಂಧನ ಆಗಿದೆ. ಗೊತ್ತಿಲ್ಲ. ಅನಾಮಿಕನ ಬಂಧನ ಆಗಿದೆ, ಗೊತ್ತಿಲ್ಲ ಸರ್. ಎನ್ಕ್ವೈರಿ ಆಗ್ತಾ ಇದೆ. ಆಗ್ಲಿ, ಒಳ್ಳೇದು. ಸುಜಾತಾ ಭಟ್ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಏನು ಹೇಳೋದಿಲ್ಲ. ನಿಮ್ಮನ್ನ ದಿಕ್ಕು ತಪ್ಪಿಸಿದ್ರು ಅಂತ ನಮಗೆ ಮಾಹಿತಿ. ನಮ್ಮನ್ನು ಯಾರು ತಪ್ಪಿಸಿದ್ರೆ ಅಣ್ಣಪ್ಪ ಮಂಜುನಾಥ ಮಾಡ್ರು, ಬೇರೆ ಯಾರು ತಪ್ಪಿಸಿದ್ರೆ ಮುಂದೆ ಇರುತ್ತೆ. ಜಾಮೀನು ಮಂಜೂರಾದ ನಂತರದಲ್ಲಿ ತಿಮರೋಡಿ ಅವರ ರಿಯಾಕ್ಷನ್ ಇದು. ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ನಾನು ಬೇರೆ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ, ಬಟ್ ಸತ್ಯಕ್ಕೆ ಜಯ ಸಿಕ್ಕಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದು ಮೊದಲೇ ಜಾಮೀನು ಸಿಗಬೇಕಾಗಿತ್ತು, ಆದರೆ ಈಗ ಜಾಮೀನು ಸಿಕ್ಕಿದೆ, ನಾವು ನ್ಯಾಯದ ಪರವಾಗಿ ಹೋರಾಟವನ್ನ ನಡೆಸ್ತಾ ಹೋಗ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಉಡುಪಿ ಜಿಲ್ಲೆಯ ಎಲ್ಲಾ ವಕೀಲರುಗಳು ಬಂದು ನಿಂತು ನನಗೆ ಜಾಮೀನು ಕೊಡಿಸಿದ್ದಾರೆ. ದೇವತಾ ರೂಪದಲ್ಲಿ ಬಂದಿದ್ದಾರೆ, ಅಣ್ಣಪ್ಪನ ರೂಪದಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ವಕೀಲರುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಮುಂದಿನ ಹೋರಾಟ ನಡೀತದೆ ಹೋರಾಟ. ಸರ್, ಮೊನ್ನೆ ಸಿಗ್ಬೇಕಿತ್ತ ಬೇಲು? ಸಿಗ್ಬೇಕಿತ್ತು, ನೋಡುವ. ಅಲ್ಲ, ನಾನು ಹೊರಗಡೆ ಬಂದ ಮೇಲೆ ಸರ್, ಅನಾಮಿಕನ ಬಂಧನ ಆಗಿದೆ. ಗೊತ್ತಿಲ್ಲ. ಅನಾಮಿಕನ ಬಂಧನ ಆಗಿದೆ, ಗೊತ್ತಿಲ್ಲ ಸರ್. ಎನ್ಕ್ವೈರಿ ಆಗ್ತಾ ಇದೆ. ಆಗ್ಲಿ, ಒಳ್ಳೇದು. ಸುಜಾತಾ ಭಟ್ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಏನು ಹೇಳೋದಿಲ್ಲ. ನಿಮ್ಮನ್ನ ದಿಕ್ಕು ತಪ್ಪಿಸಿದ್ರು ಅಂತ ನಮಗೆ ಮಾಹಿತಿ. ನಮ್ಮನ್ನು ಯಾರು ತಪ್ಪಿಸಿದ್ರೆ ಅಣ್ಣಪ್ಪ ಮಂಜುನಾಥ ಮಾಡ್ರು, ಬೇರೆ ಯಾರು ತಪ್ಪಿಸಿದ್ರೆ